ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಪ್ರೇಮದಲ್ಲಿ ಈರ್ಷ್ಯೆ ಏಕೆ ಅನ್ನೋದು. ಇದು ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಹಂತದಲ್ಲಿ ಕಾಡಿರೋ ಪ್ರಶ್ನೆ ಅಲ್ವಾ? ಖಂಡಿತವಾಗಿಯೂ. ಇದಕ್ಕಾಗಿ ನಾವು ಓಶೋ ಅವರ ಒಂದು ಪ್ರವಚನದ ಆಯ್ದ ಭಾಗವನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಪ್ರೀತಿ ಇರೋ ಕಡೆ ಸ್ವಲ್ಪ ಅಸೂಯೆ ಅಂದ್ರೆ ಈರ್ಷ್ಯೆ ಇದ್ದೇ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಹೌದು, ಅದೊಂದು ಸಹಜ ಭಾವನೆ ಅಂತ ಭಾವಿಸ್ತೀವಿ. ಆದ್ರೆ ಈ ಮೂಲ ಆಕಾರ ಆರಂಭದಲ್ಲೇ ಒಂದು ರೀತಿ ಶಾಕಿಂಗ್ ಮಾತನ್ನ ಹೇಳುತ್ತೆ. ಹೌದಾ? ಅದೇನು? ಅದು ಹೇಳೋದೇನು ಅಂದ್ರೆ, ಪ್ರೇಮದಲ್ಲಿ ಈರ್ಷ್ಯೆ ಇದ್ರೆ ಓಕೆ, ಅದು ಪ್ರೇಮವೇ ಅಲ್ವಂತೆ. ಅದು ಪ್ರೀತಿಯ ಹೆಸರಲ್ಲಿ ನಡೀತಿರೋ ಬೇರೆ ಯಾವುದೋ ಒಂದು ರೋಗವಂತೆ. ಓ, ಇದು ಕೇಳಿದ ತಕ್ಷಣ ಒಂಥರ ಆಶ್ಚರ್ಯ ಆಗತ್ತೆ. ಹೌದು. ಹಾಗಿದ್ರೆ ನಾವು ಇಷ್ಟು ದಿನ ಪ್ರೀತಿ ಅಂದ್ಕೊಂಡಿದ್ದೇನು? ಸೊ ನಮ್ಮ ಇವತ್ತಿನ ಅನ್ವೇಷಣೆಯ ಉದ್ದೇಶ ಸ್ಪಷ್ಟವಾಗಿದೆ. ಈ ಆಕಾರದ ಪ್ರಕಾರ ಈರ್ಷ್ಯೆ ಅಂದ್ರೆ ಏನು? ನಾವು ಪ್ರೀತಿ ಅಂತ ಕರೆಯೋದು ನಿಜವಾಗ್ಲೂ ಪ್ರೀತಿನ? ಹಾಗಿದ್ರೆ ನಿಜವಾದ ಪ್ರೀತಿಯ ಸ್ವರೂಪ ಯಾವುದು? ಅದೇ ಸರಿ. ಹಾಗಿದ್ರೆ ಇದನ್ನೊಮ್ಮೆ ಬಿಡಿಸಿ ನೋಡೋಣ. ಖಂಡಿತ. ಆಕರವು ಈ ವಿಷಯವನ್ನು ಒಂದು ಸುಂದರ ರೂಪಕದ ಮೂಲಕ ಶುರು ಮಾಡುತ್ತೆ. ರೂಪಕ? ಹೌದು. ಪ್ರೇಮವನ್ನು ಬೆಳಕಿಗೆ ಅಂದ್ರೆ ಪ್ರಕಾಶಕ್ಕೆ ಹೋಲಿಸಿದ್ರೆ ಈರ್ಷ್ಯೆಯು ಕತ್ತಲೆ ಅಂದ್ರೆ ಅಂಧಕಾರ ಇದ್ದ ಹಾಗೆ. ಓಕೆ. ಈಗ ನೋಡಿ, ಒಂದು ಕೋಣೆಯಲ್ಲಿ ನೀವು ದೀಪ ಹಚ್ಚಿದ್ರೆ ಕತ್ತಲೆ ತಾನಾಗೇ ಮಾಯವಾಗುತ್ತೆ. ದೀಪ ಮತ್ತು ಕತ್ತಲೆ ಒಟ್ಟಿಗೆ ಇರೋಕೆ ಸಾಧ್ಯವೇ ಇಲ್ಲ ಅಲ್ವಾ? ಸಾಧ್ಯವಿಲ್ಲ. ಹಾಗೆಯೇ ನಿಜವಾದ ಪ್ರೇಮವಿದ್ದಾಗ ಈರ್ಷ್ಯೆ ಇರಲು ಸಾಧ್ಯವಿಲ್ಲ. ಈರ್ಷ್ಯೆಯೇ ಇಲ್ಲ ಅನ್ನೋದೇ ಪ್ರೇಮ ಇದೆ ಅನ್ನೋದಕ್ಕೆ ನಿಜವಾದ ಸಾಕ್ಷಿ. ಅದು ಬಹಳ ಶಕ್ತಿಯುತವಾದ ಚಿತ್ರಣ. ಹಾಗಾದ್ರೆ ನಾವು ಸಾಮಾನ್ಯವಾಗಿ ಪ್ರೀತಿ ಅಂತ ಕರೆಯೋದು, ಜಗಳವಾಡ್ತಾ ಅಸೂಯೆ ಪಡ್ತಾ ಇರೋದು, ಇದೆಲ್ಲ ಪ್ರೀತಿನೇ ಅಲ್ವಾ? ಅದೇ ಪ್ರಶ್ನೆ. ಆಕಾರದ ಪ್ರಕಾರ ಅದು ಪ್ರೀತಿ ಅಲ್ಲದಿದ್ರೆ ಮತ್ತೆ ಏನು? ಆಕರ ಇದನ್ನ ಅಹಂಕಾರದ ಒಂದು ಹೊಸ ಯಾತ್ರೆ ಅಂತ ಕರೆಯುತ್ತೆ. ಅಹಂಕಾರದ ಯಾತ್ರೆ? ಹೌದು. ಇಲ್ಲಿ ಪ್ರೀತಿಯ ಮುಖವಾಡ ಹಾಕ್ಕೊಂಡು ಇನ್ನೊಬ್ಬರ ಮೇಲೆ ಮಾಲಕತ್ವ ಸಾಧಿಸೋ ಪ್ರಯತ್ನ ನಡೀತಿರುತ್ತೆ. ನಮ್ಮ ಪ್ರೀತಿ ಪಾತ್ರರು ನಮ್ಮ ಆಸ್ತಿ ಇದ್ದಂತೆ ಅನ್ನೋ ಭಾವನೆ. ಆ ವ್ಯಕ್ತಿಯನ್ನ ನಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳಿಗೆ ಒಂದು ಸಾಧನವಾಗಿ ಅಂದ್ರೆ ಮೀನ್ಸ್ ಆಗಿ ಬಳಸ್ಕೊಳ್ಳೋ ಪ್ರಯತ್ನವೇ ಇಲ್ಲಿ ಮುಖ್ಯವಾಗಿರುತ್ತೆ. ಒಂದು ನಿಮಿಷ, ಸಾಧನವಾಗಿ ಬಳಸ್ಕೊಳ್ಳೋದು ಅಂದ್ರೆ ಏನು? ದೈನಂದಿನ ಜೀವನದಲ್ಲಿ ಇದನ್ನು ನಾವು ಹೇಗೆ ಗುರುತಿಸಬಹುದು? ಯಾಕಂದ್ರೆ ಪ್ರತಿಯೊಂದು ಸಂಬಂಧದಲ್ಲೂ ಒಂದಷ್ಟು ಕೊಡುಕೊಳ್ಳುವಿಕೆ ಇರುತ್ತಲ್ಲ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಆಕಾರ ಹೇಳೋದೇನು ಅಂದ್ರೆ, ಇನ್ನೊಬ್ಬ ವ್ಯಕ್ತಿಯನ್ನ ಸಾಧನದಂತೆ ಬಳಸುವುದು ಜಗತ್ತಿನ ಅತಿ ದೊಡ್ಡ ಅನೀತಿ. ಹೌದು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಧ್ಯ ಅಂದ್ರೆ ಎನ್ ಎಂಡ್ ಇನ್ ದೆಮ್ಸೆಲ್ಫ್. ಪ್ರತಿಯೊಬ್ಬರು ಪರಮಾತ್ಮನ ಸ್ವರೂಪಿ. ಈಗ ನೋಡಿ, ನಾನೊಬ್ರನ್ನ ಪ್ರೀತಿಸ್ತೇನೆ ಅಂದ್ರೆ ಆ ಪ್ರೀತಿ ಅವರ ಸಂತೋಷಕ್ಕಾಗಿ, ಅವರ ಬೆಳವಣಿಗೆಗಾಗಿ ಇದೆಯಾ? ಅಥವಾ ನನ್ನ ಒಂಟಿತನವನ್ನು ದೂರ ಮಾಡಲು, ಸಮಾಜದಲ್ಲಿ ಒಂದು ಸ್ಟೇಟಸ್ಗಾಗಿ, ಅಥವಾ ನನ್ನ ಭಾವನಾತ್ಮಕ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಆ ವ್ಯಕ್ತಿ ಬೇಕಾ? ಈ ಪ್ರಶ್ನೆಯೇ ಪ್ರೀತಿ ಮತ್ತು ಶೋಷಣೆಯ ನಡುವಿನ ಗೆರೆಯನ್ನು ಇಳಿಯುತ್ತೆ. ಯಾರನ್ನಾದ್ರೂ ನಮ್ಮ ಕೆಲಸಕ್ಕೆ ಬಳಸ್ಕೊಳ್ಳೋದು ಅಂದ್ರೆ ನಾವು ಪರಮಾತ್ಮನನ್ನೇ ಸೇವಕನನ್ನಾಗಿ ಮಾಡ್ಕೊಂಡಾಗೆ. ಹಾಗೆ ನೋಡಿದ್ರೆ ಇದು ತುಂಬಾ ಆಳವಾದ ಮಾತು. ಅಂದ್ರೆ ನಿಜವಾದ ಪ್ರೀತಿಯು ಸೇವಕನಾಗುವುದರಲ್ಲಿದೆ ಹೊರತು ಇನ್ನೊಬ್ಬರನ್ನು ಸೇವಕರನ್ನಾಗಿ ಮಾಡುವುದರಲ್ಲಿಲ್ಲ. ಹೌದು, ಅದು ಸೇವೆ ಮತ್ತು ಸಮರ್ಪಣೆಯ ಭಾವ. ಈ ಮಾಲೀಕತ್ವದ ಭಾವನೆ, ಶೋಷಣೆ ಇದೆಲ್ಲ ಭಯದಿಂದ ಹುಟ್ಕೊಳ್ತೆ ಅನ್ಸುತ್ತೆ. ಖಂಡಿತ. ಬಹುಶಃ ಇದಕ್ಕೆ ಆಕಾರದಲ್ಲಿ ಒಂದು ಕಥೆ ಇದೆ ಅಲ್ವಾ? ಸೂಫಿ ಧ್ಯಾನಕ್ಕೆ ಸಂಬಂಧಿಸಿದ್ದು. ಹೌದು, ಸರಿಯಾಗಿ ಹೇಳಿದ್ರಿ. ಈ ಭಯದ ಆಳವನ್ನ ತೋರಿಸಲು ಆಕಾರ ಒಂದು ಅದ್ಭುತವಾದ ಉದಾಹರಣೆ ಕೊಡುತ್ತೆ. ಒಬ್ಬ ಮಹಿಳೆ ತನ್ನ ಪತಿಗೆ, ನಾನು ಸೂಫಿ ಧ್ಯಾನ ಮಾಡಲ್ಲ, ನೀನು ಮಾಡೋದ್ ಬೇಡ ಅಂತ ಹೇಳ್ತಾಳೆ. ಕಾರಣ ಕೇಳಿದ್ರೆ, ಆ ಧ್ಯಾನದಲ್ಲಿ ಬೇರೆಯವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಅಲ್ಲಿ ಬೇರೆ ಹೆಂಗಸರು ಇರ್ತಾರೆ. ನನ್ನ ಗಂಡ ಬೇರೆ ಹೆಂಗಸರ ಕಣ್ಣಲ್ಲಿ ನೋಡಿ ಪ್ರೀತಿಯಲ್ಲಿ ಬುದ್ಬಿಟ್ರೆ ನನ್ಗತಿ ಏನು? ನನ್ನ ಜೀವನ ಏನಾಗ್ಬೇಕು ಅನ್ನೋ ಭಯ ಆಕೆದ್ದು. ಇದು ಕೇಳೋಕೆ ಸಾಮಾನ್ಯವಾದ ಭಯಲ ಹಾಗೆ ಕಾಣುತ್ತೆ. ಎಷ್ಟೋ ಜನರಿಗೆ ಈ ತರ ಯೋಚನೆಗಳು ಬಂದಿರುತ್ತೆ. ಖಂಡಿತ. ಅದೇ ಆಕಾರವು ಈ ಭಯವನ್ನೇ ವಿಶ್ಲೇಷಿಸುತ್ತೆ. ಇದು ಪ್ರೇಮದ ಸಂಬಂಧದಿಂದ ಹುಟ್ಟಿದ ಭಯವಲ್ಲ. ಹಾಗಿದ್ರೆ ಬದಲಿಗೆ ಸುರಕ್ಷತೆ, ಆರ್ಥಿಕ ಭದ್ರತೆ ಮತ್ತು ಜೀವನದ ಸೌಲಭ್ಯಕ್ಕಾಗಿ ಮಾಡಿಕೊಂಡ ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್. ಎಕ್ಸಾಕ್ಟ್ಲಿ. ಆಕೆ ತನ್ನ ಪತಿಯನ್ನು ಕಳೆದುಕೊಳ್ಳುವ ಭಯವು ಪ್ರೇಮದಿಂದ ಹುಟ್ಟಿದ್ದಲ್ಲ. ಬದಲಿಗೆ ತಾನು ಅವಲಂಬಿಸಿರುವ ಆ ಸಿಸ್ಟಮ್ ಮುರಿದು ಬೀಳುತ್ತೆ, ತನ್ನ ಜೀವನದ ಚೌಕಟ್ಟು ಕುಸಿದು ಹೋಗುತ್ತೆ ಅನ್ನೋ ಕಾರಣದಿಂದ ಹುಟ್ಟಿಕೊಂಡಿದೆ. ಒಂದು ನಿಮಿಷ, ಆಕೆ ತನ್ನ ವ್ಯವಸ್ಥೆಯ ಬಗ್ಗೆ ಚಿಂತಿಸುವುದರಲ್ಲಿ ತಪ್ಪೇನಿದೆ? ಪ್ರೀತಿಯ ಜೊತೆಗೆ ಜೀವನದಲ್ಲಿ ಭದ್ರತೆಯೂ ಮುಖ್ಯವಲ್ವೇ? ಖಂಡಿತ ಮುಖ್ಯ. ಹಾಗಿದ್ರೆ ಆಕರವು ಪ್ರೀತಿ ಮತ್ತು ಪ್ರಾಯೋಗಿಕ ಜೀವನದ ನಡುವೆ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಿದ್ಯಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಆಕರವು ಭದ್ರತೆಯ ವಿರುದ್ಧವಾಗಿಲ್ಲ,
ಆದರೆ ಭದ್ರತೆಯನ್ನೇ ಪ್ರೀತಿ ಎಂದು ತಪ್ಪಾಗಿ ತಿಳಿದುಕೊಳ್ಳುವುದರ ವಿರುದ್ಧವಾಗಿದೆ. ಓ ಸರಿ. ನಿಜವಾದ ಪ್ರೀತಿ ಇದ್ದರೆ ಅದು ತಾನಾಗಿಯೇ ಒಂದು ಅಸಾಧಾರಣ ಭದ್ರತೆಯನ್ನು ಸೃಷ್ಟಿಸುತ್ತೆ. ಅದು ನಂಬಿಕೆಯ ಭದ್ರತೆ. ಆದರೆ ಭಯದಿಂದ ಹುಟ್ಟಿದ ಭದ್ರತೆ ಒಂದು ಜೈಲಿನ ಹಾಗೆ. ಆಕರದ ಪ್ರಕಾರ ಪ್ರೇಮ ಘಟಿಸಿದರೆ ಭಯ ಕರುಗುತ್ತದೆ. ನಿಜವಾದ ಪ್ರೀತಿ ಇದ್ರೆ ಆ ಪತಿ ಜಗತ್ತಿನ ಎಲ್ಲಾ ಸ್ತ್ರೀಯರ ಕಣ್ಣುಗಳಲ್ಲಿ ನೋಡಿದ್ರು ಅವನಿಗೆ ಪ್ರತಿ ಕಣ್ಣಿನಲ್ಲೂ ತನ್ನ ಪ್ರಿಯತಮೆಯೇ ಕಾಣಿಸ್ತಾಳೆ. ಪ್ರತಿಯೊಬ್ಬ ಸ್ತ್ರೀಯೂ ಅವಳದೇ ಪ್ರತಿಬಿಂಬವಾಗುತ್ತಾಳೆ. ಆದ್ರೆ ಇಲ್ಲಿ ಪ್ರೀತಿಯೇ ಇಲ್ಲ, ಭಯವೇ ಸಂಬಂಧದ ಅಡಿಪಾಯವಾಗಿದೆ. ಅಂದ್ರೆ ನೀವು ಹೇಳ್ತಿರೋದು ನಮ್ಮ ಬಹುತೇಕ ಸಂಬಂಧಗಳು ಪ್ರೇಮದ ಮೇಲೆ ನಿಂತಿಲ್ಲ, ಬದಲಿಗೆ ಒಂದು ರೀತಿಯ ಸಾಮಾಜಿಕ ಒಪ್ಪಂದದಂತೆ, ಸೋಷಿಯಲ್ ಕಾಂಟ್ರಾಕ್ಟ್ ತರಹ ನಿಂತಿವೆ ಅಂತ. ಹೌದು. ಈ ಯೋಚನೆ ಒಂಥರ ತಳಮಳ ಉಂಟು ಮಾಡ್ತದೆ. ಹೌದು. ಇದನ್ನೇ ಆಕರವು ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ಹೇಳುತ್ತೆ. ಇಂತಹ ಭಯ ಮತ್ತು ವ್ಯವಸ್ಥೆಗಳ ಕಾರಣದಿಂದಲೇ ಜನರು ನಿಜವಾದ ಪ್ರೀತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮತ್ತು ಯಾರು ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೋ ಅವರು ಪರಮಾತ್ಮನನ್ನು ಸೇರುವ ದ್ವಾರವನ್ನು ಕಳೆದುಕೊಳ್ಳುತ್ತಾರೆ. ಯಾಕೆಂದರೆ ಆಕರದ ಪ್ರಕಾರ ಪ್ರೀತಿಯ ಹೊರತಾಗಿ ಪರಮಾತ್ಮನನ್ನು ತಲುಪಲು ಬೇರೆ ದಾರಿಯೇ ಇಲ್ಲ. ಭಯ ಮತ್ತು ಭದ್ರತೆಯ ಈ ಕಲ್ಪನೆ ಬಹಳ ಗಂಭೀರವಾದದ್ದು. ಆದರೆ ಇದೇ ವಿಷಯವನ್ನ ಆಕರವು ಒಂದು ಹಾಸ್ಯದ ಮೂಲಕವೂ ಹೇಳುತ್ತೆ, ಮುಲ್ಲಾ ನಸ್ರುದ್ದೀನ್ ಕಥೆಯ ಮೂಲಕ. ಹೌದು. ಅದು ನಮ್ಮ ಸಂಬಂಧಗಳ ಇನ್ನೊಂದು ಮುಖವನ್ನು ತೋರಿಸುತ್ತೆ. ಖಂಡಿತ. ಆ ಕಥೆ ತಮಾಷೆಯಾಗಿದ್ರೂ ನಮ್ಮ ಸಂಬಂಧಗಳ ಕಟು ವಾಸ್ತವವನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸುತ್ತೆ. ಹೇಳಿ. ಕಥೆ ಹೀಗಿದೆ. ಜನರಿಂದ ಕಿಕ್ಕಿರಿದು ತುಂಬಿದ ಒಂದು ಲಿಫ್ಟ್ನಲ್ಲಿ ಮುಲ್ಲಾ ಮತ್ತು ಅವನ ಪತ್ನಿ ಇರ್ತಾರೆ. 27 ಮಹಡಿಯ ಕಟ್ಟಡವದು. 4ನೇ ಮಹಡಿಯಲ್ಲಿ ಒಬ್ಬ ಅತೀ ಸುಂದರ ಯುವತಿ ಲಿಫ್ಟ್ ಹತ್ತುತ್ತಾಳೆ. ಲಿಫ್ಟ್ನಲ್ಲಿ ಜಾಗವೇ ಇರುವುದಿಲ್ಲ. ಹಾಗಾಗಿ ಆಕೆ ಮುಲ್ಲಾ ಮತ್ತು ಅವನ ಪತ್ನಿಯ ನಡುವೆ ಹೇಗೋ ಸಿಕ್ಕೊಂಡು ನಿಲ್ಲುತ್ತಾಳೆ. ಮುಲ್ಲಾನ ಕಥೆ ಅಂದ್ಮೇಲೆ ಏನೋ ಒಂದು ಗಲಾಟೆ ಇದ್ದೇ ಇರುತ್ತೆ. ಖಂಡಿತ. ಮುಲ್ಲಾ ಆಕೆಗೆ ತಾಗಿಕೊಂಡು ನಿಂತಿರುವುದನ್ನು ನೋಡಿ ಅವನ ಪತ್ನಿಗೆ ವಿಪರೀತ ಕೋಪ, ಅಸಮಾಧಾನ. ಆದರೆ ಮುಲ್ಲಾ ಮಾತ್ರ ಮುಖದಲ್ಲಿ ಮಂದಹಾಸ, ಸ್ವರ್ಗದಲ್ಲಿದ್ದಂತೆ ಖುಷಿಯಾಗಿರ್ತಾನೆ. ಇದ್ದಕ್ಕಿದ್ದಂತೆ ಆ ಯುವತಿ ಮುಲ್ಲಾನ ಕೆನ್ನೆಗೆ ಇಡೀ ಶಕ್ತಿಯಿಂದ ಫಟಾರಂತ ಬಾರಿಸಿ, ಮುದುಕ, ಚುಂಟಿ ಕೀಳಲು ನಿನಗೆಷ್ಟು ಧೈರ್ಯ ಎಂದು ಕೂಗುತ್ತಾಳೆ. ಅಯ್ಯೋ. ಲಿಫ್ಟ್ನಲ್ಲಿ ಸಂಪೂರ್ಣ ನಿಶ್ಶಬ್ದ. ಮುಂದಿನ ಮಹಡಿಯಲ್ಲಿ ಮುಲ್ಲಾ ತನ್ನ ಕೆನ್ನೆಯನ್ನು ಸವರುತ್ತಾ ಪತ್ನಿಯ ಜೊತೆ ಹೊರಬರುತ್ತಾನೆ. ಹೊರಬಂದ ಮೇಲೆ ಅವನು ಮುಗ್ಧನಾಗಿ ಹೇಳುತ್ತಾನೆ, ದೇವರಾಣೆಗೂ ನಾನಲ್ಲ, ನಾನು ಚುಂಟಿ ಕೀಳಲೇ ಇಲ್ಲ. ಆಗ ಅವನ ಪತ್ನಿ ಮುಖದಲ್ಲಿ ನಗು ತುಂಬಿ ಹೆಮ್ಮೆಯಿಂದ ಹೇಳುತ್ತಾಳೆ, ಗೊತ್ತು ಕಣ್ರಿ, ಚುಂಟಿ ಕೀಳಿದ್ದು ನಾನು. ಏನು ಇದು ತಮಾಷೆಯಾಗಿದ್ದರೂ ನಿಜಕ್ಕೂ ಆಘಾತಕಾರಿ. ಈ ಕಥೆ ನಮ್ಮ ಸಂಬಂಧಗಳ ಬಗ್ಗೆ ಏನ್ ಹೇಳುತ್ತದೆ? ಇಲ್ಲಿ ಪ್ರೀತಿಯಲ್ಲಿದೆ? ಇದೇ ಮುಖ್ಯವಾದ ಪ್ರಶ್ನೆ. ಈ ಕಥೆಯ ಮೂಲಕ ಆಕರವು ನಮ್ಮ ಪ್ರೇಮ ಸಂಬಂಧಗಳು ಹೇಗಿವೆ ಎಂದು ತೋರಿಸುತ್ತದೆ. ಅವು ಪ್ರೀತಿಯ ಮೇಲೆ ನಿಂತಿಲ್ಲ, ಬದಲಿಗೆ ಪರಸ್ಪರರ ಮೇಲೆ ಕಾವಲು ಅಂದ್ರೆ ಪಹರ ಕಾಯುವ ಮತ್ತು ದ್ವೇಷ ಅಂದ್ರೆ ದುಶ್ಮನಿಯ ಮೇಲೆ ನಿಂತಿವೆ. ಪ್ರೀತಿಯಲ್ಲಿ ಕಾವಲು ಇರುವುದಿಲ್ಲ, ಅಲ್ಲಿ ನಂಬಿಕೆ, ಭರವಸೆ ಮತ್ತು ಅಚಲವಾದ ಶ್ರದ್ಧೆ ಇರುತ್ತದೆ. ಕಾವಲು ಕಾಯುವುದು ಜೈಲರ್ನ ಕೆಲಸ, ಪ್ರೇಮಿಯದಲ್ಲ. ಹಾಗಾದ್ರೆ ನಾವು ಯಾಕೆ ಹೀಗೆ ಮಾಡುತ್ತೇವೆ? ನಂಬುವುದಕ್ಕಿಂತ ಕಾವಲು ಕಾಯುವುದೇ ಯಾಕೆ ನಮಗೆ ಹೆಚ್ಚು ಸಹಜ ಎನಿಸಿಬಿಡುತ್ತದೆ? ಇದು ನಮ್ಮ ವೈಯಕ್ತಿಕ ಸಮಸ್ಯೆಯಾ ಅಥವಾ ಸಮಾಜವೇ ಹೀಗೆ ರೂಪಿಸಿದೆಯಾ? ಇದಕ್ಕೆ ಆಕರವು ಅಹಂಕಾರದ ಕಡೆಗೆ ಬೆರಳು ತೋರಿಸುತ್ತೆ. ನಂಬಿಕೆ ಅಂದ್ರೆ ನಮ್ಮ ನಿಯಂತ್ರಣವನ್ನು ಬಿಟ್ಟುಕೊಡುವುದು, ಇನ್ನೊಬ್ಬರಿಗೆ ಸ್ವಾತಂತ್ರ್ಯ ಕೊಡುವುದು. ಆದ್ರೆ ಅಹಂಕಾರಕ್ಕೆ ನಿಯಂತ್ರಣ ಬೇಕು. ಸ್ವಾತಂತ್ರ್ಯವನ್ನು ಕಂಡರೆ ಅದಕ್ಕೆ ಭಯ. ಈರ್ಷ್ಯೆ ಅನ್ನೋದು ಅಹಂಕಾರದ ರಕ್ಷಣಾ ವ್ಯವಸ್ಥೆ, ಒಂದು ಡಿಫೆನ್ಸ್ ಮೆಕ್ಯಾನಿಸಂ. ನನ್ನವಳು ನನ್ನವನು ಅನ್ನೋ ಭಾವನೆ. ಅದೇ ಆ ಮಾಲೀಕತ್ವದ ಭಾವನೆ ಬಂದ ತಕ್ಷಣ ಆ ಆಸ್ತಿಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಶುರುವಾಗುತ್ತೆ. ಅಲ್ಲಿಂದಲೇ ಈ ಕಾವಲು ಶುರುವಾಗೋದು. ಅಂದ್ರೆ ಪ್ರೀತಿಯ ಅತ್ಸುತ್ಯ, ಅಂದ್ರೆ ಪ್ರೀತಿ ಇಲ್ಲದಿರುವುದು ಕೇವಲ ಒಂದು ಭಾವನೆಯ ಕೊರತೆಯಲ್ಲ, ಅದೊಂದು ಕ್ರಿಯಾತ್ಮಕವಾದ ತಪ್ಪು ತಿಳುವಳಿಕೆ. ಖಂಡಿತ. ನಾವು ಪ್ರೀತಿಸುತ್ತಿದ್ದೇವೆ ಎಂದುಕೊಂಡು ವಾಸ್ತವದಲ್ಲಿ ಒಬ್ಬರನ್ನೊಬ್ಬರು ಕಾಯುವ ಜೈಲರ್ಗಳಾಗ್ತಿದ್ದೇವೆ. ನಾವು ಈ ಎರಡು ದಾರಿಗಳನ್ನು ಹೇಗೆ ಗುರುತಿಸುವುದು? ಅಂದ್ರೆ ಪ್ರೀತಿಯ ದಾರಿ ಮತ್ತು ಈ ದ್ವೇಷದ ದಾರಿಯನ್ನು. ಅದಕ್ಕೆ ಆಕರವು ಪ್ರೀತಿ ಮತ್ತು ದ್ವೇಷದಿಂದ ಅರಳುವ ಹೂವುಗಳನ್ನು ಸ್ಪಷ್ಟವಾಗಿ ಬೇರ್ಪಡಿಸುತ್ತದೆ. ಓಕೆ, ಹೇಗೆ? ದ್ವೇಷದ ಗಿಡದಲ್ಲಿ ಅರಳುವ ಹೂವುಗಳು ಈರ್ಷೆ, ಉರಿ, ವೈಷಮ್ಯ, ಕೋಪ ಮತ್ತು ಮತ್ಸರ ಇವೆಲ್ಲವೂ ಮುಳ್ಳುಗಳಿದ್ದಂತೆ ಚುಚ್ಚುತ್ತವೆ, ನೋವು ಕೊಡುತ್ತವೆ. ಹೌದು. ಮತ್ತೊಂದೆಡೆ ಪ್ರೇಮದ ಗಿಡದಲ್ಲಿ ಅರಳುವ ಹೂವುಗಳು ಶ್ರದ್ಧೆ, ಭರವಸೆ ಮತ್ತು ವಿಶ್ವಾಸ ಇವು ಸುಗಂಧ ಬೀರುತ್ತವೆ. ಇಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆ. ಬೇವಿನ ಮರವನ್ನು ನೆಟ್ಟು ಮಾವಿನ ಹಣ್ಣನ್ನು ನಿರೀಕ್ಷಿಸಿದಂತೆ ನಮ್ಮ ಸ್ಥಿತಿ ಇದೆ ಅಂತ ಆಕರ ಹೇಳುತ್ತೆ. ಹೌದು. ಆದರೆ ಈ ದ್ವೇಷದ ಗಿಡ ನಮ್ಮ ಅರಿವಿಲ್ಲದಂತೆಯೇ ಹೇಗೆ ಬೆಳೆದು ಬಿಡುತ್ತದೆ? ಈರ್ಷ್ಯೆ ಶುರುವಾಗೋದೇ ಒಂದು ಸಣ್ಣ ಅನುಮಾನದಿಂದ.
ಆ ಅನುಮಾನಕ್ಕೆ ನಾವು ನೀರೆರೆದಂತೆಲ್ಲ ಅದು ದೊಡ್ಡ ಮರವಾಗಿ ಬೆಳೀತದೆ ಅಲ್ವೇ? ಖಂಡಿತ. ಆ ಅನುಮಾನದ ಸಣ್ಣ ಬೀಜಕ್ಕೆ ನಾವು ನಮ್ಮ ಭಯ, ನಮ್ಮ ಅಭದ್ರತೆ, ನಮ್ಮ ಗತಕಾಲದ ನೋವುಗಳ ಗೊಬ್ಬರವನ್ನು ಹಾಕುತ್ತಾ ಹೋಗುತ್ತೇವೆ. ಮೊದಮೊದಲು ಅದು ಕಾಳಜಿಯಂತೆ ಕಾಣುತ್ತೆ. ಎಕ್ಸಾಕ್ಟ್ಲಿ. ನೀನ್ ಎಲ್ಲಿದ್ದೀಯಾ, ಯಾರ ಜೊತೆ ಮಾತಾಡ್ತಿದೀಯಾ, ಈ ಪ್ರಶ್ನೆಗಳು ಕಾಳಜಿಯ ಮುಖವಾಡದಲ್ಲಿರ್ತಾವೆ. ಆದರೆ ನಿಧಾನವಾಗಿ ಅದು ನಿಯಂತ್ರಣವಾಗಿ ಬದಲಾಗಿ ಇಡೀ ಸಂಬಂಧವನ್ನೇ ವಿಷಪೂರಿತಗೊಳಿಸುತ್ತೆ. ಸೊ ನಾವು ದ್ವೇಷದ ಬೀಜಗಳನ್ನು ಬಿತ್ತಿ ಪ್ರೀತಿಯ ಸಿಹಿಯಾದ ಫಲವನ್ನು ಬಯಸುತ್ತೇವೆ. ಈ ಭ್ರಮೆಯನ್ನು ಮೊದಲು ನಾವು ಮುರಿಯಬೇಕು ಅಂತ ಆಕರ ಹೇಳುತ್ತೆ. ಇದು ಪ್ರೀತಿಯೇ ಪರಮಾತ್ಮನ ದಾರಿ ಎಂಬ ಮಾತನ್ನು ಜನರು ಯಾಕೆ ನಂಬುದಿಲ್ಲ ಅನ್ನೋದಕ್ಕೆ ಉತ್ತರ ಕೊಡುತ್ತೆ. ಹೇಗೆ? ಯಾಕಂದ್ರೆ ಅವರು ಅನುಭವಿಸಿದ ಪ್ರೀತಿ ಅಂತ ಅವರು ಕರೆದುಕೊಳ್ಳುವ ಅನುಭವವು ಅವರ ಜೀವನವನ್ನೇ ನರಕವಾಗಿಸಿರುತ್ತೆ. ಆ ಬೇವಿನ ಮರದ ಕಹಿ ಅನುಭವಿಸಿದವನಿಗೆ ಮಾವಿನ ಹಣ್ಣಿನ ಬಗ್ಗೆ ಹೇಳಿದ್ರೆ ನಂಬಿಕೆ ಹೇಗೆ ಬರುತ್ತೆ? ನಿಖರವಾಗಿ. ಹಾಗಾಗಿಯೇ ಆಕರವು ಸ್ಪಷ್ಟಪಡಿಸುತ್ತೆ, ಅದು ಮಾತನಾಡುತ್ತಿರುವುದು ಈ ನರಕ ಸದೃಶ ಪ್ರೀತಿಯ ಬಗ್ಗೆ ಅಲ್ಲ. ಬದಲಿಗೆ ಎಲ್ಲರೂ ಹುಡುಕುತ್ತಿರುವ, ಆದರೆ ಇನ್ನೂ ಸಿಗದ ಆ ಇನ್ನೊಂದು ಪ್ರೀತಿಯ ಬಗ್ಗೆ. ಅದು ಪ್ರತಿಯೊಬ್ಬರ ಸಾಧ್ಯತೆಯಾಗಿದೆ. ಅದು ನಮ್ಮಲ್ಲೇ ಅರಳಬೇಕಾದ ಹೂವು. ಹಾಗಿದ್ರೆ ಆ ಇನ್ನೊಂದು ಪ್ರೀತಿಯ ಸ್ವರೂಪವೇನು? ಅದು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ? ಕೇವಲ ಇನ್ನೊಬ್ಬ ವ್ಯಕ್ತಿಯ ಜೊತೆಗಿನ ಸಂಬಂಧಕ್ಕಷ್ಟೇ ಸೀಮಿತವಾದು? ಇಲ್ಲ. ಕೊನೆಯಲ್ಲಿ ಆಕರವು ಪ್ರೀತಿಯನ್ನು ಒಂದು ಆಧ್ಯಾತ್ಮಿಕ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಪ್ರೇಮವನ್ನು ಕೇವಲ ಒಂದು ಭಾವನೆ ಎಂದು ನೋಡದೆ ಅದೊಂದು ಧಾರ್ಮಿಕ ಘಟನೆ ಅಂತ ಕರೆಯಲಾಗಿದೆ. ಅಂದ್ರೆ ಅದೊಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಇದು ಈರ್ಷೆಗೆ ಸಂಪೂರ್ಣ ವಿರುದ್ಧವಾದದ್ದು ಮತ್ತು ಪ್ರಾರ್ಥನೆಗೆ ಬಹಳ ಹತ್ತಿರವಾದದ್ದು. ಇದನ್ನು ಅರ್ಥ ಮಾಡಿಕೊಳ್ಳಲು ಆಕರವು ಒಂದು ದೇವಸ್ಥಾನದ 3 ಮೆಟ್ಟಿಲುಗಳ ಪರಿಕಲ್ಪನೆಯನ್ನು ನೀಡುತ್ತದೆ. ದೇವಸ್ಥಾನದ 3 ಮೆಟ್ಟಿಲುಗಳು? ಇದು ಕುತೂಹಲಕಾರಿಯಾಗಿದೆ. ಆ 3 ಮೆಟ್ಟಿಲುಗಳು ಹೀಗಿವೆ. ಮೊದಲನೇ ಮೆಟ್ಟಿಲು ಪ್ರೇಮ, ಸರಿ. ಎರಡನೆಯ ಮೆಟ್ಟಿಲು ಪ್ರಾರ್ಥನೆ, ಮತ್ತು ಮೂರನೇ ಹಾಗೂ ಅಂತಿಮ ಮೆಟ್ಟಿಲು ಪರಮಾತ್ಮ. ಪ್ರೇಮ, ಪ್ರಾರ್ಥನೆ, ಪರಮಾತ್ಮ. ಹೌದು. ಈ 3 ಒಂದೇ ಯಾತ್ರೆಯ ಬೇರೆ ಬೇರೆ ಹಂತಗಳು. ಪ್ರೇಮದಿಂದ ತಪ್ಪಿಸಿಕೊಂಡವನು ಪ್ರಾರ್ಥನೆಯನ್ನು ತಲುಪಲಾರ. ಸರಿ. ಯಾಕೆಂದ್ರೆ ಪ್ರೇಮವೇ ನಮಗೆ ಸಮರ್ಪಣೆಯನ್ನು, ಅಹಂಕಾರವನ್ನು ಬದಿಗಿಡುವುದನ್ನು ಕಲಿಸುತ್ತೆ. ಸಮರ್ಪಣಾ ಭಾವ ಅದೇ ಪ್ರಾರ್ಥನೆಯಾಗಿ ಬದಲಾಗುತ್ತೆ. ಆ ಪ್ರಾರ್ಥನೆಯಲ್ಲಿ ಸಂಪೂರ್ಣವಾಗಿ ಲೀನವಾದಾಗ ಸಿಗುವುದೇ ಪರಮಾತ್ಮನ ಅನುಭವ. ಹಾಗಾಗಿ ಪ್ರೇಮವೇ ಆ ದೇವಸ್ಥಾನದ ಮೊದಲ ಹೆಜ್ಜೆ. ಆ ಹೆಜ್ಜೆನೇ ಹಿಡಿದಿದ್ರೆ ದೇವಸ್ಥಾನವನ್ನು ತಲುಪೋದು ಹೇಗೆ? ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶವೇನೆಂದ್ರೆ, ಪ್ರೇಮದಲ್ಲಿ ಈರ್ಷೆ ಇರುವುದು ಪ್ರೇಮದ ಸಂಕೇತವಲ್ಲ, ಅದು ಪ್ರೇಮದ ಕೊರತೆಯ ಸಂಕೇತ. ಹೌದು. ನಾವು ಪ್ರೀತಿ ಎಂದು ಭಾವಿಸಿರುವುದು ಹಲವು ಬಾರಿ ಕೇವಲ ಅಹಂಕಾರ, ಭಯ ಮತ್ತು ಭದ್ರತೆಗಾಗಿ ಮಾಡಿಕೊಂಡ ಒಂದು ವ್ಯವಸ್ಥೆಯಾಗಿರುತ್ತೆ. ಆದರೆ ನಿಜವಾದ ಪ್ರೀತಿಯು ನಂಬಿಕೆ, ಸೇವೆ ಮತ್ತು ಸಂಪೂರ್ಣ ಸಮರ್ಪಣೆಯಲ್ಲಿ ಅರಳುತ್ತೆ. ಅದು ಕಾವಲು ಕಾಯುವುದಿಲ್ಲ, ಬದಲಿಗೆ ಭರವಸೆಯನ್ನಿಡುತ್ತೆ. ಹೌದು. ಕೇಳುಗರಿಗೆ ಆಲೋಚಿಸಲು ಒಂದು ಅಂತಿಮ ವಿಷಯ ಹೇಳಿ. ಆಕರವು ಹೇಳುವಂತೆ, ಜೀವನದಲ್ಲಿ ಪ್ರೇಮವೆಂಬ ಹೂವು ಅರಳಿ ಅದರ ಸುಗಂಧ ಹೊರಹೊಮ್ಮುವರೆಗೂ ಮನುಷ್ಯ ಅತೃಪ್ತನಾಗಿ ಚಡಪಡಿಸುತ್ತಲೇ ಇರುತ್ತಾನೆ. ಅವನು ಏನೇ ಸಾಧಿಸಿದ್ರೂ, ಎಷ್ಟೇ ಗಳಿಸಿದ್ರೂ ಅವನಿಗೆ ಆಳವಾದ ಸಮಾಧಾನ, ಒಂದು ನೆಮ್ಮದಿ ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆಯೆಂದರೆ, ನಾವು ಪ್ರೀತಿ ಎಂದು ಕರೆದುಕೊಳ್ಳುವ ವ್ಯವಸ್ಥೆಗಳು, ಅದು ಸುರಕ್ಷತೆಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಅಥವಾ ಒಂಟಿತನದ ಭಯದಿಂದಾಗಿರಬಹುದು, ಈ ವ್ಯವಸ್ಥೆಗಳು ನಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯ ಹೂವು ಅರಳದಂತೆ ತಡೆಯುತ್ತಿವ್ಯಾ? ಈ ಪ್ರಶ್ನೆ ಕೇವಲ ನಮ್ಮ ಪ್ರೇಮ ಸಂಬಂಧಗಳಿಗೆ ಸೀಮಿತವಲ್ಲ. ಅಲ್ಲ, ಬದಲಿಗೆ ನಮ್ಮ ಕೆಲಸದ ಜೊತೆಗಿನ, ಪ್ರಕೃತಿಯ ಜೊತೆಗಿನ ಮತ್ತು ಕೊನೆಗೆ ನಮ್ಮ ಅಸ್ತಿತ್ವದೊಂದಿಗಿನ ನಮ್ಮ ಮೂಲಭೂತ ಸಂಪರ್ಕಕ್ಕೂ ಅನ್ವಯಿಸುತ್ತೆ.